ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನಾವು ಮಾಡ್ತಿರೋಂಥ ವೀಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆನಾ, ಶುರು ಮಾಡೋಣ ಬನ್ನಿ. ನೋಡಿ, ಸೌಂದರ್ಯ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇವ್ರದ್ದು ಮಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳಿದ್ದಾವೆ, ರೆಂಟಿಗೆ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ, ನೋಡಿ, ಇರೋವರೆಗೂ ಸುಖವಾಗಿರಬೇಕು ಅನ್ನೋದೇ ಇವರ ಒಂದು ಧ್ಯೇಯ ಆಗಿರುತ್ತೆ, ಅಂದರೆ ಒಂದು ಗುರಿಯಾಗಿರುತ್ತೆ. ಇನ್ನು ಮಾತುಕತೆ ಬಂದ್ಬಿಟ್ಟು ಕಷ್ಟ ಸುಖ ಎಲ್ಲ ಊರಿಂದ ಆಚೆಗೆ ಇಟ್ಟು ಒಂದು 2 ನಿಮಿಷ ಗಂಜಿ ಬಿಟ್ಬಿಟ್ಟು ಇವರಿಗೆ ಸುಖ ಸಂಸಾರಕ್ಕೆ ದಾರಿಯಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ವಿಚಾರ ಬಂದ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ 3 ಮನೆಗಳು ಖಾಲಿ ಇದ್ದಾವೆ ಇವರ ಒಂದು ಅಪಾರ್ಟ್ಮೆಂಟಲ್ಲಿ. ಇನ್ನು ಕುಟುಂಬ ಬಂದ್ಬಿಟ್ಟು ಅಣ್ಣ ಅಮ್ಮ ಬಿಟ್ಟರೆ ಗಂಡ ಇದ್ದಾರೆ, ಆದರೆ ಅವರು ಇಂಜಿನಿಯರ್, ಅಮೆರಿಕದಲ್ಲಿದ್ದಾರೆ ಗಂಡ. ಕಟ್ಟೆ ಬಂದ್ಬಿಟ್ಟು ಇವ್ರದ್ದು ಮೇಲೆ ಅರ್ಧ ಕಪ್ಪು, ಒಳಗಡೆ ಪಕೋಡ ಥರ ಚಿಂದಿಯಾಗಿದೆ, ಜಾಸ್ತಿ ಉಜ್ಜಾಡಿಲ್ವಂತೆ ಇವ್ರ ಯಜಮಾನರು. ಆ ಒಂದು ಕಾರಣಕ್ಕೋಸ್ಕರ ಸಗದ ಇದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಬಾಡಿಗೆ ಮನೆಯ ಅವಸ್ಥೆ ಹೇಳ್ಕೊಂಡಿರ್ತಕ್ಕಂಥದ್ದು ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿದ್ದಾರೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆ ಬಿಟ್ಟರೆ ಬೇರೆ ಯಾವುದು ಬರಲ್ಲ ಇವರಿಗೆ. 3 ಮನೆಯಲ್ಲಿ ಯಾವ ಮನೆ ಉತ್ತಮ ಅನಿಸುತ್ತೆ, ಅನುಕೂಲತೆ ಅನಿಸುತ್ತೆ, ಅದೇ ಮನೆಯಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಓಕೆನಾ, ಆಸೆ ಆದಾಗ ಸಾಮಾನು ಇಡಿಸಿಕೊಳ್ಬೇಕು ಅಂತ ಅನಿಸುತ್ತೆ, ಆಗ ಮಾತ್ರ ಮಾಡು ಅಂತೀನಿ, ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂದರೆ ಬೇರೆಯವರ ಸಹಾಯ ತಗೋತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಅಪಾರ್ಟ್ಮೆಂಟಲ್ಲಿ ಅಷ್ಟೊಂದು ಜನ ಇರೋದ್ರಿಂದ ಯಾರಾದರೂ ಬಂದು ಮಾಡ್ತಾರೆ ಕೆಲಸನ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸಂಕೋಚದ ಸ್ವಭಾವ ಇದ್ದರೆ ಮನೆ ಬಾಡಿಗೆ ಕೊಡೋದಕ್ಕೆ ಆಗಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಸರಿನಾ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಸಂಕೋಚದ ಸ್ವಭಾವ ಇದ್ದರೆ ಈ ಒಂದು ಕೆಲಸಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾವೊಂದು ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಹೌಸ್ ರೆಂಟ್ ಸೌಲಭ್ಯಗಳು ಏನೇನಪ್ಪ ಸಿಗುತ್ತೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ನಿರಂತರವಾಗಿ ಮಾಡುವ ಹವ್ಯಾಸ ಇದ್ದವರಿಗೆ ಮಾತ್ರ ಮೊದಲ ಆದ್ಯತೆ ಸಿಗುತ್ತೆ. ಜಿಮ್ ಹಾಗೂ ಸಂಸ್ಕಾರ, ಒಳ್ಳೆಯ ವಿನಯ ಇದ್ದವರಿಗೆ ಹೋಳಿಗೆ ಊಟ ಹಾಕಿ ಉಪಚಾರ ಮಾಡಿ ಸತ್ಕರಿಸಲಾಗುತ್ತದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೆಲಸ ಕಾರ್ಯ ಇಲ್ಲದೇ ಇದ್ದರೆ ಅಪಾರ್ಟ್ಮೆಂಟ್ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಲಾಗುತ್ತದೆ. ಅದು ನೋಡಿಕೊಳ್ತೀವಿ ಎಂದವರಿಗೆ ಮಾತ್ರ. ಓಕೆನಾ, ಬೇಡ ಅಂದರೆ ಅವರಿಷ್ಟ, ಅವ್ರು ಏನು ಬೇಕಾದ್ರೂ ಕೆಲಸವನ್ನು ಮಾಡ್ಕೋಬೋದು. ಸೋಮಾರಿಗಳಿಗೆ ಚಳಿ ಬಿಡಿಸುವಂಥ ಹೆಬ್ಬಾಗಿಲು ಕೊಟ್ಟು ದಾರಿಗೆ ತರುವಂಥ ಕೆಲಸವನ್ನು ಸಹ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಸೋಮಾರಿ ಇರೋಂಥವ್ರಿಗೆ ಒಂದು ಕೆಲಸನ ಜಾಸ್ತಿ ಹೊತ್ತು ಕೊಡ್ತಾರೆ ಸ್ನೇಹಿತರೆ. ಆಸಕ್ತಿ ಇದ್ದರೆ ಚೆನ್ನಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆನಾ, ಇನ್ನು ನೋಡ್ಬೋದು ಅಪಾರ್ಟ್ಮೆಂಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. Inside lane, missing exits, glued to the pavement.